ಇನ್ನು ನಟಿ ರಶ್ಮಿಕಾ ಮಂದಣ್ಣ ವಿವಾದಿತ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಮಡಿಕೇರಿ ಕೊಡವ ಸಮಾಜ ಪೊಮ್ಮಕ್ಕಳ ಕೂಟ ಕಿಡಿಕಾರಿದೆ. ರಶ್ಮಿಕಾ ಮಂದಣ್ಣ ಹೇಳಿಕೆ ವಿಷಾದಕರ ಅಂತ ಹೇಳಿದ್ದಾರೆ. ಪ್ರೇಮ, ಎಟಿ ರಘು ಅಂತಹ ದಿಗ್ಗಜ ಕಲಾವಿದರಿದ್ದಾರೆ. ಕಿರಿಯರು ಯಾವತ್ತಿದ್ರೂ ಕೂಡ ಹಿರಿಯರನ್ನ ನೋಡಿ ಕಲಿಬೇಕು. ಆದರೆ ನಾನೇ ಮೊದಲು ಅಂತ ಹೇಳೋದು ಸರಿಯಲ್ಲ. ಇನ್ನಾದರೂ ಹಿರಿಯರನ್ನ ನೋಡಿಕೊಂಡು ಸ್ವಲ್ಪ ಕಲೀಲಿ, ಮಾತನಾಡಲಿ ಅಂತ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ಸಾಮಾಜಿಕ ಕಳಕಳಿಯಿಂದ ವರ್ತಿಸಬೇಕು. ಪೊಮ್ಮಕ್ಕಳ ಕೂಟ ಅಧ್ಯಕ್ಷೆ ಕನ್ನಡ ಕವಿತಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೂರ್ವಜರನ್ನ ಈ ವಿಚಾರ ನಿಜವಾಗ್ಲೂ ವಿಷಾದನೀಯ ಅವರು ಹಾಗೆ ಹೇಳಿದ್ದು. ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ನೆರವಂಡ ಪ್ರೇಮ ಮತ್ತು ಎಟಿ ರಘು ಅಂತ ದೊಡ್ಡ ದೊಡ್ಡ ದಿಗ್ಗಜರೇ ಇದ್ದಾರೆ. ಮತ್ತು ಸುಮಾರು ಆ್ಯಕ್ಟ್ರಸ್ ಇದ್ದಾರೆ ಈಗ ಇದು. ಆದರೆ ಏನಂದರೆ, ನಾನು ಹೇಳೋದು, ಯಾವುದೇ ಫೀಲ್ಡ್ ಆಗಲಿ, ಯಾವುದೇ ಒಂದು ನಮಗೆ ಇದಿರಲಿ, ನಮ್ಮ ಪೂರ್ವಜರನ್ನ ಮತ್ತು ನಮ್ಮ ಹಿರಿಯರನ್ನ ನೋಡ್ಕೊಂಡು ನಾವು ನಡ್ಕೊಂಡು ಹೋಗುವಂಥದ್ದು, ಮತ್ತು ನಾವು ಒಂದು ಸಭ್ಯರಾಗಿ ಮತ್ತು ಒಂದು ವಿನಯತೆಯಿಂದ ಇರುವಾಗ ನಾವು ನಮ್ಮ ಹಿರಿಯರನ್ನ ನೋಡಿಕೊಂಡು ಕಲ್ತ್ಕೊಂಡು ಹೋಗ್ತೀವಿ ಅಂತ ಹೇಳೋಂಥ ಇದಿರ್ತದೆ. ಅದು ಪ್ರತೀತಿ ಹಾಗೇ ಇರೋದು ಮೊದಲಿಂದನೂ ನಮ್ಮ ಹಿಂದೂಸ್ತಾನದಲ್ಲಿ ಇಂಡಿಯಾದಲ್ಲಿ ಹಾಗೇ ಇರೋದು. ಆದರೆ ಇವರು ನಾನೇ ಅಂತ ಹೇಳೋದು ತಪ್ಪು ಅಂತ ಅನ್ನಿಸ್ತದೆ ಎಲ್ಲರಿಗೂ. ಅವರು ಸಮೇತ ಹಿರಿಯರನ್ನ ನೋಡಿಕೊಂಡು ಮುಂದೆ ಎಲ್ಲರೂ ಒಂದಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ಅವ್ರದ್ದು ಹೇಳಿಕೆನ ಕೊಡಬೇಕಂತ.